ವೆಲ್ಕಮ್ ಟು ಮೈ ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ರಾಯಲ್ ಎನ್ಫೀಲ್ಡು ಇವತ್ತು ಎಕ್ಸಲೇಟರ್ ಕೇಬಲ್ ಹಾಕೋದು ತೋರಿಸ್ತೀನಿ, ಮತ್ತು ಒನ್ ವೇ ಕ್ಲಚ್ಚು ಚೇಂಜ್ ಮಾಡೋದು ತೋರಿಸ್ತೀನಿ, ಮತ್ತು ಹೈಡ್ರಾಲಿಕ್ ಅಡ್ಜಸ್ಟ್ ಮಾಡೋದು ತೋರಿಸ್ತೀನಿ. ಪ್ರತಿಯೊಂದು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಇದನ್ನು ಎಕ್ಸಲೇಟರ್ ಕೇಬಲ್ ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ. ಎಕ್ಸಲೇಟರ್ ಕೇಬಲ್ ಹಾಕೋಕ್ಕೆ ಎಷ್ಟೆಲ್ಲ ಬಿಚ್ಚಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಬನ್ನಿ, ಇದೇ ಥರ ಸಪೋರ್ಟ್ ಮಾಡಿ, ಸಪೋರ್ಟ್ ತೊಗೊಳ್ಳಿ. ಬನ್ನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಬಟನನ್ನು ಮರೆಯದೆ ಒತ್ತಿ. ಇದೇ ಥರ ಟೆಕ್ನಿಕಲ್ ವೀಡಿಯೋ ನಾನು ನಿಮ್ಮ ಮುಂದೆ ತರ್ತಾಯಿದ್ದೀನಿ ನೋಡಿ. ಇದು ನೆಕ್ಸ್ಟು ನೋಡಿ, ಈ ಡಾಟು ಮ್ಯಾಚ್ ಆಗಬೇಕು. ಹೈಡ್ರಾಲಿಕ್ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಬೆಳ್ಳಿಗೆ ತೋರಿಸ್ತಾ ಇದ್ದೀನಲ್ಲ, ಈ ಡಾಟು ಅದಕ್ಕೆ ಮ್ಯಾಚ್ ಆಗಬೇಕು. ಕೆಳಗಡೆ ಕ್ರಾಂಕ್ ಶಾಫ್ಟ್ ಟೈಮಿಂಗು ನೋಡಿ. ಈ ಡಾಟು ಇಲ್ಲಿ ಬೆಳ್ಳಿಗೆ ತೋರಿಸ್ತಾ ಇದ್ದೀನಲ್ಲ, ಇದು ಹೈಡ್ರಾಲಿಕ್ ಅಡ್ಜಸ್ಟ್ ಮಾಡೋದು. ನೆಕ್ಸ್ಟ್ ಬಂದು ಅದು ಎಲ್ಲ ಹೈಡ್ರಾಲಿಕ್ ಅಡ್ಜಸ್ಟ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಇದನ್ನು ವಾಷಿಂಗಿಗೆ ತೊಗೊಂಡಿದ್ದೀನಿ. ವಾಷಿಂಗ್ ಮಾಡಿ ನೋಡಿ, ಮೆಜರ್ ಕ್ಯಾನ್ ಹಾಕಿದ್ದೀನಿ. ಟ್ಯಾಂಕ್ ಫಿಟ್ ಮಾಡಿರಲಿಲ್ಲ. ಹೈಡ್ರಾಲಿಕ್ ಅಡ್ಜಸ್ಟ್ ಮಾಡಿದ್ಮೇಲೆ ಟ್ಯಾಂಕ್ ಫಿಟ್ ಮಾಡಿರಲಿಲ್ಲ, ಆದ್ದರಿಂದ ಮೆಜರ್ ಕ್ಯಾನ್ ನೋಡಿ. ತಿರ್ಗಾ ಮತ್ತೆ ತೋರಿಸ್ತಾ ಇದ್ದೀನಿ ಹೈಡ್ರಾಲಿಕ್ ನೋಡಿ. ಈ ನಟ್ಗಳಿದೆಯಲ್ಲ 14mm ನಟ್ಟು, ಇದನ್ನು ಲೂಸ್ ಮಾಡ್ಕೊಂಡು ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಫ್ರೀ ಪ್ಲೇ ನೋಡ್ಕೊಂಡು ಹೈಡ್ರಾಲಿಕ್ನ ಅಡ್ಜಸ್ಟ್ ಮಾಡಬೇಕು. ಫುಲ್ ಟೈಟ್ ಮಾಡಿದ್ರೆ ಕಿಕ್ಕರ್ ರಿವರ್ಸ್ ಹೊಡಿಯುತ್ತೆ. ಹೈಡ್ರಾಲಿಕ್ಕು ಫುಲ್ ಟೈಟ್ ಮಾಡಿದ್ರೆ ಕಿಕ್ಕರ್ ರಿವರ್ಸ್ ಹೊಡಿಯುತ್ತೆ. ಈ XL100 ಎಕ್ಸಲೇಟರ್ ಕೊಟ್ಟಾಗ ಹೊಡಿಯುತ್ತಲ್ಲ, ಆ ಥರ ಕಿಕ್ಕರ್ ರಿವರ್ಸ್ ಹೊಡಿಯುತ್ತೆ ನೋಡಿ. ಫ್ರೀ ಪ್ಲೇ ಈ ಥರ ಚೆಕ್ ಮಾಡಿಬಿಟ್ಟು ಹಾಕಬೇಕು ನೋಡಿ. ಹೈಡ್ರಾಲಿಕ್ಕು ಆಚೆ ಬಂದ್ಬಿಡ್ತು. ಈಗ ಹಾಕ್ಕೊಂಡು ಮಾಡಿ ನೋಡಿ. ಹೆಡ್ ಕ್ಯಾಪ್, ಇದು ಓರಿಂಗ್ ಎಲ್ಲ ಒರಿಜಿನಲ್ಲೇ. ಯಾವುದೇ ಕೆಲಸ ಮಾಡಿ ಒರಿಜಿನಲ್ ಆಗಿ ಕೆಲಸ ಮಾಡಿ. ರಾಯಲ್ ಎನ್ಫೀಲ್ಡೆ ಒರಿಜಿನಲ್ ತರಿಸಿ ಒರಿಜಿನಲ್ಲೇ ಹಾಕೋದು. ಏನಕ್ಕೆ ಅಂದರೆ ಕಸ್ಟಮರು ಇನ್ನೊಂದ್ಸಲಿ ಹುಡ್ಕೊಂಬರ್ಬೇಕು, ಆ ರೀತಿ ಕೆಲಸ ಮಾಡೋದು. ಏನಕ್ಕೆ ಅಂದರೆ ತುಂಬ ನೋಡಿ, ಆಯಿಲ್ ಲೀಕೇಜ್ ಸಿಕ್ಕಾಪಟ್ಟೆ ಆಯಿಲ್ ಲೀಕೇಜ್ ಇತ್ತು. ಅವ್ರು ಲಾಸ್ಟ್ ಟೈಮ್ ಎಲ್ಲೋ ಹೇಳ್ಬಾರ್ದು, ಬೇರೆ ಮೆಕ್ಯಾನಿಕ್ ಹತ್ರ ಮಾಡಿಸಿದ್ರಂತ ಗೊತ್ತಿಲ್ಲ ನೋಡಿ. ಇದು ಫುಲ್ ಆಯಿಲ್ ಲೀಕೇಜ್ ಆಗಿತ್ತು. ಒಂದು 2,000 ಕಿಲೋಮೀಟ್ರಿಗೆಲ್ಲ ಫುಲ್ಲು ಆಯಿಲ್ ಲೀಕೇಜು, ಆಯಿಲ್ ಫ್ಲೋಯಿಂಗ್ ಎಲ್ಲ ಇತ್ತು. ಅದನ್ನು ನೀಟಾಗಿ ಹೈಡ್ರಾಲಿಕ್ಕೆಲ್ಲ ಅಡ್ಜಸ್ಟ್ ಮಾಡಿ, ವ್ಯಾಕಮ್ ಎಲ್ಲ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದ್ದೀನಿ ನೋಡಿ. ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆಗುತ್ತೆ. ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ಇದ್ರೆ ಚೆನ್ನಾಗಿ ನೋಡಿ. ಆಗೋಯ್ತು, ಫಿನಿಶ್ ಹಂಗಾಯಿತು. ವಾಷಿಂಗ್ ಮಾಡಿ ಪಾಲಿಶ್ ಹಾಕಿ ನಿಲ್ಲಿಸಿದ್ದೀನಿ ಅದೇ ಗಾಡಿನ ನೋಡಿ. ಯಾವ ಥರ ಕಾಣಿಸ್ತಿದೆ ಕಮೆಂಟ್ ಮಾಡಿ ಹೇಳಿ. ಬನ್ನಿ, ಇದೇ ಥರ ಯಾವುದೇ ವೆಹಿಕಲ್ ಇದ್ದರೂ ನಾನು ವರ್ಕ್ಶಾಪಿಗೆ ತೊಗೊಂಬನ್ನಿ, ನೀಟಾಗಿ ರೆಡಿ ಮಾಡಿ ಕೊಡ್ತೇನೆ ನೋಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಮಿರರಲ್ಲೂ ಮಿಂಚ್ತಾ ಇದೆ, ಮಿರರ್ಗಳು ಎರಡೂ ಮಿಂಚ್ತಾ ಇದೆ ನೋಡಿ. ಫುಲ್ಲು ನೀಟಾಗಿ ರೆಡಿಯಾಗಿತ್ತು. ರೆಡಿ ಆದಮೇಲೆ ಕಸ್ಟಮರ್ನ ಡೆಲಿವರಿ ಕೊಡಬೇಕಾಯ್ತು. ಕಸ್ಟಮರ್ ಇಲ್ಲೇ ವೆಯ್ಟ್ ಮಾಡ್ತಿದ್ರು, ಅದರಿಂದ ನೋಡಿ ಡೆಲಿವರಿ ಕೊಡ್ತಾಯಿದ್ದೀನಿ. ಸುತ್ತ ರೌಂಡೂ ವೀಡಿಯೋ ಮಾಡಿದ್ದೀನಿ ಗಾಡಿಗೆಲ್ಲ ನೋಡಿ. ಈಗ ಇನ್ನೊಂದು ಬೇರೆ ಗಾಡಿ, ಇದು ಹೈಡ್ರಾಲಿಕ್ ಅಡ್ಜಸ್ಟ್ ಮಾಡಿ ನೋಡಿ. ನೈಸ್ ಹೇಗಿದೆ ಅನ್ನೋದು ಕಮೆಂಟ್ ಮಾಡಿ ಹೇಳಿ. ವೀಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಏನೂ ಗೊತ್ತಾಗೋದಿಲ್ಲ. ವೀಡಿಯೋ ಸೆಂಟ್ರಲ್ ಸ್ಕಿಪ್ ಮಾಡಿ ನೋಡಿದ್ರೆ ಯೂಸ್ಫುಲ್ ಆಗುತ್ತೆ ನೋಡಿ. TVS XL100 ನಮ್ಮ ಹತ್ರ OBD ಎಲ್ಲ ಅವೈಲೇಬಲ್ ಇದೆ. ಯಾವುದೇ ಥರ BS6, BS4, BS2, BS3, BS7, BS6, BS8 ತೊಗೊಂಬನ್ನಿ ನಮ್ಮ ವರ್ಕ್ಶಾಪಿಗೆ ನೋಡಿ. OBD ಸ್ಕ್ಯಾನರ್ ಎಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ. ಬನ್ನಿ, ಇದೇ ಥರ ಯಾವುದೇ ಗಾಡಿ ವೆಹಿಕಲ್ ಪ್ರಾಬ್ಲಮ್ ಇದ್ದರೂ ನಮ್ಮ ವರ್ಕ್ಶಾಪಿಗೆ ಬನ್ನಿ, ನಾವು ನೀಟಾಗಿ ಸರ್ವಿಸ್ ಕೊಡ್ತೇವೆ, ಮಾಡಿಕೊಡಲಾಗುತ್ತದೆ. ಬನ್ನಿ ನೋಡಿ. OBD ಹಾಕಿ ಏನು ಫಾಲ್ಟ್ ಕೊಟ್ಟಿದೆ, ಏನಿದೆ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತೀವಿ ಇದರಲ್ಲೇ. ಈ ಬೇರೆ ಕಡೆಯಲ್ಲೇ ಸಾಫ್ಟ್ವೇರ್ ಶೋರೂಮ್ಗೆ ಹೋಗಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಾರೆ. ನಮ್ಮ ಹತ್ರ ಪ್ರತಿಯೊಂದೂ ಕೆಲಸ ಮಾಡ್ತೀವಿ. ಬನ್ನಿ. ಇದು ಒಂದು ತುಂಬ ದೂರದಿಂದ ಬಂದಿತ್ತು, ಯಡಿಯೂರು ಹತ್ರದ್ದು. ಕಸ್ಟಮರು ಸುಮಾರು ಒಂದು 30 ರಿಂದ 35 ಕಿಲೋಮೀಟ್ರು ಆಗುತ್ತೆ.
ಅಲ್ಲಿಂದ ಟೋಯಿಂಗ್ ಮಾಡ್ಕೊಂಬಂದಿದ್ರು. ವಿಡಿಯೋ ಯೂಸ್ಫುಲ್ಲು, ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಒಂದು ಯೂಸ್ಫುಲ್ ವಿಡಿಯೋ ನೋಡಿ. ಇದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಒನ್ ವೇ ಕ್ಲಚ್ ಹಾಕ್ತಾಯಿದ್ದೀನಿ ನೋಡಿ. ಆಫ್ಟರ್ ಮಾರ್ಕೆಟ್ ಹಾಕಿದ್ರು, ನಾನು ಅದು ಫುಲ್ ಅಸೆಂಬಲ್ ಚೇಂಜ್ ಮಾಡ್ತಾಯಿದ್ದೀನಿ. ನರ್ಲಿಂಗು ಇದೆಲ್ಲ ಹೊಂಟೋಗಿತ್ತು, ಅದು ಆಫ್ಟರ್ ಮಾರ್ಕೆಟ್ ಹಾಕಿದ್ರು. ಒರಿಜಿನಲ್ಲೇ ಹಾಕಿ ಫಿಟ್ ಮಾಡಿದ್ದೀನಿ ನೋಡಿ, ತೋರಿಸ್ತಾಯಿದ್ದೀನಿ. ಒನ್ ವೇ ಕ್ಲಚ್ಚು ಹಾಕೋಕ್ಕೆ ಬಿಚ್ಚಿರೋದ್ರಿಂದ ಹಾಕಿ ತೋರಿಸ್ತಾಯಿದ್ದೀನಿ ನೋಡಿ. ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ ಈಗ. ಅಸೆಂಬಲ್ಲು ಒರಿಜಿನಲ್ಲೇ ತರಿಸಿ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಶೆಲ್ಫ್ ಇಲ್ದು ಲಾಕ್ ಕೂತ್ಕೋತಿಲ್ಲ ಅಂಥೇಳಿ ಈ ಥರ ಡಮ್ಮಿ ಮಾಡ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಹತ್ರ ಎಲ್ಲ BS6 ಎಕ್ಸ್ಪೀರಿಯೆನ್ಸು ಮತ್ತು ಸರ್ಟಿಫಿಕೇಟ್ ಇರೋಂಥ ನುರಿತ ಕೆಲಸಗಾರರೇ ಇರೋದು. ಬನ್ನಿ, ನೀವು ಗಾಡಿನ ರಿಪೇರಿ ಮಾಡಿಸ್ಕೊಳ್ಳಿ, ನಿಮಗೂ ಅನುಭವ ಆಗುತ್ತೆ ಯಾವ ಥರ ನಮ್ಮದು ವರ್ಕ್ ಇರುತ್ತೆ ಅನ್ನೋದು ನೋಡಿ. ಇದು ಒನ್ ವೇ ಕ್ಲಚ್ಚಿಂದ ನಟ್ಟು ನೋಡಿ, 17 mm ಹಾಕಿ ಟೈಟ್ ಮಾಡ್ತಾಯಿದ್ದೆ. ಇದನ್ನು ನಟ್ ಹಾಕ್ಬೇಕಾದ್ರೆ ಥ್ರೆಡ್ ಲಾಕಿಂಗ್ ಗಮ್ ಹಾಕಬೇಕು, ಏನಕ್ಕೆ ಅಂದರೆ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಇದು ಬೇರೆ ಗಾಡಿ ನೋಡಿ, ತೋರಿಸ್ತಾಯಿದ್ದೀನಿ ನಂಬರೆಲ್ಲ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಬಟನನ್ನು ಮರೆಯದೇ ಒತ್ತಿ ನೋಡಿ. BS3 ಮಾಡಲಿ, ರಾಯಲ್ ಎನ್ಫೀಲ್ಡು ಕ್ಲಾಸಿಕ್ 350 BS3 ಮಾಡಲು ಒನ್ ವೇ ಕ್ಲಚ್ ಹೊಂಟೋಗಿತ್ತು. ಅವರೂ ತುಂಬ ದೂರದಿಂದ ಬಂದಿರು. ನಮ್ಮ ಹತ್ರ ನಾಳೆ ಬನ್ನಿ ಅನ್ನೋ ಸೀನಿಲ್ಲ. ಆವಾಗಲೇ 1-2 ಅವರಲ್ಲಿ ನೀಟಾಗಿ ಸರ್ವಿಸ್ ಮಾಡಿಕೊಟ್ಬಿಡ್ತೀವಿ ನೋಡಿ. ಇದೊಂದು ಚೈನ್ ಸ್ಪಾಕೆಟ್ ಹಾಕೋಕ್ಕೆ ಬಿಚ್ಚಿದ್ವಿ, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಚೈನ್ ಸ್ಪಾಕೆಟು. ಇದನ್ನು ಹಾಕಬೇಕು ಅಂದರೆ ಮ್ಯಾಗ್ನೆಟ್ ಕವರ್ನ ಓಪನ್ ಮಾಡಲೇಬೇಕು. GB ಸ್ಪಾಕೆಟು ಮಾಮೂಲಿ ನಮ್ಮ ಹೀರೋ ಹೋಂಡಾದಲ್ಲಿ